ಗಂಗೆಯ ಮಗನಾದ ಭೀಷ್ಮನು ಸಹ ತನ್ನ ಪಾಪದ ಪರಿಣಾಮದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಮತ್ತು ಗಂಗಾ ಸ್ನಾನವನ್ನು ಮಾಡಿ ಮಾತ್ರಕ್ಕೆ ನಿಮ್ಮ ಪಾಪಗಳು ಹೇಗೆ ತಾನೇ ತೊಳೆಯಲಾಗುತ್ತದೆ ಹೇಳಿ. ನೀವು ನಿಮ್ಮ ಕೆಲಸಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಒತ್ತಡವಿಲ್ಲದ ಉದ್ಯೋಗ ಎನ್ನುವುದು ಇಲ್ಲವೇ ಇಲ್ಲ. ನಷ್ಟವೇ ಇಲ್ಲದೆ ಇರುವಂತಹ ವ್ಯಾಪಾರ ಎನ್ನುವುದು ಇಲ್ಲ. ಕಷ್ಟವೇ ಇಲ್ಲದೆ ಇರುವಂತಹ ವ್ಯವಸಾಯ ಎನ್ನುವುದು ಇಲ್ಲ. ನೋವೇ ಇಲ್ಲದಂತಹ ಸಂಸಾರ ಎನ್ನುವುದು ಇಲ್ಲ. ಸಮಸ್ಯೆಗಳೇ ಇಲ್ಲದಂತಹ ಮನುಷ್ಯನೂ ಇಲ್ಲ. ಇವೆಲ್ಲವನ್ನ ಜಯಿಸಿದವನೇ ಜೀವನ ಎನ್ನುವುದು ಅಂದುಕೊಂಡ ರೀತಿಯಲ್ಲಿ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವಂತಹ ಗುಣ ಇವೆರಡೂ ಕೂಡ ನಿಮ್ಮಲ್ಲಿ ಇದ್ದರೆ ಇಲ್ಲಿ ಯಾವ ಪ್ರೀತಿಯೂ ಕೂಡ ಸೋಲಲ್ಲ, ಯಾವ ಸಂಬಂಧವೂ ಕೂಡ ಸಾಯುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಸಂದೇಶ, ಕರ್ತವ್ಯ ನಿನ್ನ ಕೈಯಲ್ಲಿ ಇದೆ, ಫಲ ನಿನ್ನ ಕೈಯಲ್ಲಿ ಇಲ್ಲ. ಪ್ರಯತ್ನಕ್ಕೆ ಸತ್ಯ ನಿಷ್ಠೆ ಕೊಡು, ಫಲಕ್ಕೆ ಆಸೆ ಬಿಡು. ಆಸೆಯೇ ಬಂಧನಕ್ಕೆ ಕಾರಣ. ನಿಷ್ಕಲ್ಮಶ ಕರ್ಮವೇ ಮುಕ್ತಿಗೆ ದಾರಿ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ. ಮೌನವೇ ಉತ್ತರ. ನೋವು ನೀಡಿದವರ ಜೊತೆಗೆ ಯುದ್ಧ ಮಾಡಲು ಮನಸ್ಸಿಲ್ಲ. ಕ್ಷಮೆಯ ನಾಟಕ ಮಾಡುವ ಸ್ವಾಭಿಮಾನವು ನನಗೆ ಇಲ್ಲ. ನನ್ನೊಳಗಿನ ನೆಮ್ಮದಿಯ ದಾರಿಯ ಕಡೆಗೆ ಮೌನವಾಗಿ ನನ್ನ ಹೆಜ್ಜೆಗಳು ಸಾಗುತ್ತಾ ಇದೆ. ನಿನ್ನ ನೋವನ್ನು ದೇವರ ಹೊರತುಪಡಿಸಿ ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಬೇಡ. ಏಕೆಂದರೆ ದೇವರು ನಿನ್ನ ದುರ್ಬಲತೆಯನ್ನು ಎಂದಿಗೂ ಕೂಡ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಹಾಗಾಗಿ ಸಮಸ್ಯೆಗಳೇ ನೋವುಗಳೇ ಇದ್ದರೂ ಕೂಡ ಅದನ್ನು ಕೇವಲ ದೇವರ ಬಳಿಯಲ್ಲಿ ಮಾತ್ರ ನಾವು ಹೇಳಬೇಕು. ಭಗವಂತ ಹೇಳುತ್ತಾನೆ, ನೀನು ತಪ್ಪು ಮಾಡುವ ಮುನ್ನ ನನ್ನ ನೆನಪಾದರೆ ನಿನ್ನ ತಪ್ಪೇ ಮಾಡದಂತೆ ಮಾಡಿಬಿಡುತ್ತೇನೆ. ನೀ ತಪ್ಪು ಮಾಡಿದ ಮೇಲೆ ನನ್ನ ನೆನಪಾದರೆ ನಿನ್ನ ಪಶ್ಚಾತ್ತಾಪಕ್ಕೆ ಅಷ್ಟೇ ದಾರಿಯನ್ನು ತೋರಿಸುತ್ತೇನೆ ಎಂದು. ಆಯ್ಕೆ ಎನ್ನುವುದು ನಿನಗೆ ಬಿಟ್ಟಂತಹ ವಿಚಾರ. ಸಾಕ್ಷಿ ಪ್ರಜ್ಞೆ. ಜಗತ್ತು ಒಂದು ನಾಟಕ ರಂಗವೆಂದು ಅರಿತವರಿಗೆ ಯಾವುದೇ ಪಾತ್ರವೂ ಕೂಡ ಹೊರೆಯಾಗುವುದು. ನೀನು ಮಾಡುವ ಕೆಲಸದ ಮೇಲೆ ನಿನಗೆ ಅಧಿಕಾರವಿದೆಯೇ ಹೊರತು ಅದರ ಫಲಿತಾಂಶದ ಮೇಲೆ ಅಧಿಕಾರ ಎನ್ನುವುದು ಇಲ್ಲವೇ ಇಲ್ಲ. ಸಾಕ್ಷಿಗಾಗಿ ಬಾಳು. ಜೀವನ ಹಗುರವಾಗುತ್ತದೆ. ಜೀವನದಲ್ಲಿ ಯಾವುದು ಕೂಡ ನಾವು ಅಂದುಕೊಂಡಂತೆ ಆಗುವುದಿಲ್ಲ ಎಂದು ದುಃಖಕ್ಕೆ ಒಳಗಾಗುವುದು ಬೇಡವೇ ಬೇಡ. ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಎಲ್ಲರ ಜೀವನದಲ್ಲಿಯೂ ಕೂಡ ಆಗುವ ಘಳಿಗೆ ಬಂದಾಗ ಖಂಡಿತವಾಗಿಯೂ ಏನು ಆಗಬೇಕೋ ಅದು ಆಗೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರು ಯಾರನ್ನೂ ಕೂಡ ಯಾರಿಂದಲೂ ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ಕೂಡ ದೂರ ಮಾಡಿ ಬಿಡಬಹುದು. ಆದರೆ ಮನಸ್ಸಿನಿಂದ, ನೆನಪಿನಿಂದ, ಹೃದಯದಿಂದ ದೂರ ಮಾಡುವುದಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ ಎಂದು. ಜೀವನದಲ್ಲಿ ಮೋಸ ಮಾಡುವವರು ಕೂಡ ಒಂದು ರೀತಿ ಗುರುಗಳೇ ಇದ್ದಂತೆ. ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ನಮಗೆ ಪಾಠವನ್ನು ಅವರು ಕಲಿಸಿ ಹೋಗಿರುತ್ತಾರೆ. ಸುಂದರವಾಗಿರುವಂತಹ ಖಂಡ ಹೊರಗಿನ ಕಥೆಯಲ್ಲ, ಅದು ನಮ್ಮೊಳಗಿನ ಹನುಮಂತನ ಕತೆ. ಸಂಕಟ ಬಂದಾಗ ವೆಂಕಟನನ್ನ ನೆನೆಯಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾವ ಹೆಣ್ಣು ತನ್ನ ಕಣ್ಣೀರನ್ನು ತಾನೇ ಒರೆಸಿಕೊಂಡು ಸಮಾಧಾನ ಮಾಡಿಕೊಂಡು ನಗು ನಗುತ್ತಾ ಬದುಕುವಷ್ಟು ಗಟ್ಟಿಯಾಗಿ ಇರುತ್ತಾಳೆಯೋ ಅವಳ ಭಾವನೆಗಳ ಜೊತೆಗೆ ಯಾರೂ ಕೂಡ ಆಟ ಆಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನೀವು ಅಂಥವರೊಂದಿಗೆ ಆಟ ಆಡುವುದಕ್ಕೆ ಹೋದರೆ ದೇವರು ಶ್ರೀಕೃಷ್ಣ ಪರಮಾತ್ಮನು ನಿಮ್ಮನ್ನು ಆಟದಿಂದಲೇ ಮೇಲೆ ಕಳಿಸುತ್ತಾನೆ. ವಿಧಿಯೇ ಏನೇ ಬರೆದಿದ್ದರೂ ಕೂಡ ಅದನ್ನು ಸಹಿಸಿಕೊಳ್ಳಲೇಬೇಕು. ಏಕೆಂದರೆ ಸಮಸ್ಯೆಗಳನ್ನು ಮಾರಲು ಸಾಧ್ಯವಿಲ್ಲ ಮತ್ತು ಸಂತೋಷವನ್ನು ಖರೀದಿಸುವುದಕ್ಕೆ ಸಾಧ್ಯವೇ ಇಲ್ಲ. ಭಗವದ್ಗೀತೆ. ನೀನು ಒಬ್ಬನೇ ಅಲ್ಲ, ನಿನ್ನೊಳಗೆ ನಾನು ಇದ್ದೇನೆ. ನಿನ್ನ ಹೋರಾಟ ನನ್ನದು, ನಿನ್ನ ಗೆಲುವು ಕೂಡ ನನ್ನ ಆಶೀರ್ವಾದ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಜೀವನವನ್ನು ಮಾಡಿ. ಆಗುವಂತಹ ಎಲ್ಲವೂ ಕೂಡ ನಿನ್ನ ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಎನ್ನುವ ನಂಬಿಕೆಯಿಂದ ಜೀವನವನ್ನು ಕಳೆಯುವುದನ್ನು ನೋಡಿ. ಇಂದು ಅಷ್ಟೇ ನಮ್ಮ ಜೀವನ, ಹಿಂದೆ ನಮಗೆ ಹುಟ್ಟು, ಜೀವನ ಮತ್ತು ಸಾವು ಹಿಂದೆ.
ಆನಂದಿಸಿ ಹಿಂದೆ ಜೀವಿಸಿ ನಿನ್ನೆ ಸತ್ತಿದೆ, ಅದು ಮುಗಿದ ಅಧ್ಯಾಯ. ನಾಳೆ ಇನ್ನೂ ಹುಟ್ಟಿಲ್ಲ, ಅದು ಕೂಡ ನಮಗೆ ಗೊತ್ತೇ ಇರುವುದಿಲ್ಲ. ಕನಸಿನ ಕಲರವದಲ್ಲಿ ಮೌನದ ಮಾತೆ ಹೆಚ್ಚು, ಮಾನಸಿಕ ಪುಟಗಳಲ್ಲಿ ಭಾವನೆಯ ಪದಗಳೇ ಹೆಚ್ಚು, ಕಲ್ಪನೆಯಲ್ಲಿ ನನಸಾಗದೆ ಉಳಿಯದ ನೆನಪುಗಳೇ ಹೆಚ್ಚು, ಮಧುರ ಕ್ಷಣಗಳು ನೆನಪಿನ ಕ್ಷಣವಾದದ್ದೇ ಹೆಚ್ಚು. ಈ ಹುಚ್ಚು ಹುಚ್ಚದಂತೆ ಮನಸ್ಸಲ್ಲಿ ಮೌನದ ಸಿರಿಯೇ ಹೆಚ್ಚು, ಕಲ್ಪನೆಯ ಸಾಲುಗಳೇ ಹೆಚ್ಚು. ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಚಿಂತಿಸುವುದಕ್ಕೆ, ಯೋಚನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕನೂ ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ಅದು ನಿನಗೆ ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ಕೂಡ ತಿಳಿದಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನವನ್ನು ಪಡಬೇಡಿ, ಅದು ಎಂದಿಗೂ ಕೂಡ ಅಸಾಧ್ಯ. ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನೋಡಿ, ಅದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ಭಗವಂತನು ಹೇಳುತ್ತಾನೆ, ಮೋಸ ಮಾಡಿ ಗೆದ್ದವರು, ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿರುವಂತಹ ಇತಿಹಾಸವೇ ಇಲ್ಲ. ಮೋಸವಾಗಲಿ ಸತ್ಯವೇ ಆಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ಕೊಡುತ್ತದೆ. ಖುಷಿಯಲ್ಲಿ ದೀಪಕ್ಕಿಂತ ಹೆಚ್ಚಾಗಿ ಮಿನುಗುತ್ತಾಳೆ, ದುಃಖದಲ್ಲಿ ನಗೆಗಿಂತ ರಭಸವಾಗಿ ಹರಿಯುತ್ತಾಳೆ. ಬೇಡವೆಂದು ನಿರ್ಧರಿಸಿದರೆ ಕಲ್ಲಷ್ಟೇ ಮೌನವಾಗಿ ಬಿಡುತ್ತಾಳೆ. ಅವಳನ್ನು ಅರ್ಥ ಮಾಡಿಕೊಂಡವರಿಗೆ ಅವಳಾಗಿಯೇ ಒಲಿಯುತ್ತಾಳೆ. ಇದೇ ಹೆಣ್ಣಿನ ಜೀವನದ ಸತ್ಯಗಳು. ಜೀವನದ 5 ಕಠಿಣವಾಗಿರುವಂತಹ ಸತ್ಯಗಳನ್ನು ನಾವು ಇದೀಗ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಕೃಷ್ಣನ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋಗೆ ತಪ್ಪದೇ ಒಂದೇ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಜೀವನಕ್ಕೆ ಬೇಕಾಗಿರುವಂತಹ 5 ಕಠಿಣವಾಗಿರುವಂತಹ ಸತ್ಯಗಳು ಏನು ಎಂದರೆ, 1ನೇದು ನಿನ್ನ ಹೋರಾಟ ನಿನ್ನದೇ. ಯಾರು ನಿನ್ನ ಜೊತೆಗೆ ಇರಲಿ ಇಲ್ಲದೆಯೇ ಇರಲಿ, ನೀನು ಮಾತ್ರ ನಿನ್ನ ಜೀವನವನ್ನು ಹೋರಾಟ ಮಾಡುತ್ತಲೇ ಹೋಗಬೇಕು. ಹೋರಾಟದಿಂದ ನಿನಗೆ ಒಂದಲ್ಲ ಒಂದು ದಿನ ಜಯ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಹೋರಾಟ ಮಾಡುವುದು ಮಾತ್ರ ನಿರಂತರವಾಗಿ ಇರಬೇಕು. ಇನ್ನು 2ನೇದು, ಎಲ್ಲವನ್ನ ಎಲ್ಲರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಹೋಗಬೇಡ. ಎಲ್ಲರೂ ನಿನ್ನವರಲ್ಲ. ಸಮಯ ಸಂದರ್ಭ ಎನ್ನುವುದು ಬಂದಾಗ ಮಾತ್ರ ಯಾರು ನಮ್ಮವರು ಯಾರು ನಮ್ಮವರಲ್ಲ ಎನ್ನುವ ಸತ್ಯ ನಮಗೆ ತಿಳಿಯುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಕೇವಲ ನೀನು ನಂಬುವುದೇ ಆದರೆ ನಿನ್ನ ತಂದೆ ತಾಯಿಗಳಿಗೆ ಮಾತ್ರ ನಂಬಬೇಕು. ಅವರ ಬಳಿಯಲ್ಲಿ ಮಾತ್ರ ನಿನ್ನ ಜೀವನದ ಮುಖ್ಯವಾಗಿರುವಂತಹ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳಬೇಕು. ಅದನ್ನು ಹೊರತುಪಡಿಸಿ ಕಂಡವರಿಗೆಲ್ಲ ನಮ್ಮ ಪರಿಸ್ಥಿತಿಗಳನ್ನು ಹಂಚಿಕೊಳ್ಳುವುದಕ್ಕೆ ಹೋದರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಎಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳಂತೆ ನಮ್ಮನ್ನು ಪರಿಗಣಿಸುವುದಿಲ್ಲ ನೋಡಿ. ಇನ್ನು 3ನೇದು, ಶಾಂತವಾಗಿ ಇರು. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಇಂದು ಭಿಕ್ಷಕನಾಗಿ ಇದ್ದವನು ನಾಳೆ ಅಗರ್ವ ಶ್ರೀಮಂತನೂ ಕೂಡ ಆಗಬಹುದು. ಇಂದು ಶ್ರೀಮಂತನಾಗಿ ಇದ್ದವನು ನಾಳೆ ಭಿಕ್ಷಕನೂ ಕೂಡ ಆಗಿ ಬಿಡಬಹುದು. ಹಾಗಾಗಿ ಜೀವನದಲ್ಲಿ ಶಾಂತವಾಗಿ ಇರುವುದನ್ನು ಕಲಿಯಬೇಕು. ಯಾವ ಸಮಯದಲ್ಲಿ ಯಾವುದನ್ನು ನಮಗೆ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಆ ಒಂದು ಸಮಯ ಎನ್ನುವುದು ಕೂಡಿ ಬಂದಾಗ ಆ ದೇವನು ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟೇ ಕೊಡುತ್ತಾನೆ. ಶಾಂತವಾಗಿ ಇದ್ದು ನಿಮ್ಮ ಎಂತಹದ್ದೇ ಪರಿಸ್ಥಿತಿಯಾದರೂ ಕೂಡ ಎಲ್ಲದಕ್ಕೂ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಶಾಂತವಾಗಿ ಇದ್ದು ಯೋಚನೆಯನ್ನು ಮಾಡಿ ನೋಡಬೇಕು. ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಆ ಸಮಸ್ಯೆಯೊಂದಿಗೆಯೇ ಬಂದಿರುತ್ತದೆ. ನಾವು ತಾಳ್ಮೆಯನ್ನು ತೆಗೆದುಕೊಂಡು ಶಾಂತವಾಗಿ ಇದ್ದು ಯೋಚನೆಯನ್ನು ಮಾಡಿ ನೋಡಿದಾಗ ಮಾತ್ರ ನಮಗೆ ಆ ಸಮಸ್ಯೆಗೆ ಬೇಕಾಗಿರುವಂತಹ ಪರಿಹಾರ ಏನು ಎನ್ನುವುದು ದಾರಿ ನಮಗೆ ತೋರುವುದಕ್ಕೆ ಅಥವಾ ದಾರಿ ನಮಗೆ ಕಾಣುವುದಕ್ಕೆ ಸಾಧ್ಯವಾದೀತು.
ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಿ. ಎಲ್ಲವೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತದೆ. ಇನ್ನು 4ನೆಯದು, ಒಂಟಿತನವನ್ನು ಸ್ವೀಕರಿಸು. ಎಲ್ಲರೂ ಸದಾ ಜೊತೆಯಲ್ಲಿ ಇರುವುದಿಲ್ಲ. ಯಾರು ಯಾವಾಗ ತಮ್ಮ ಬಣ್ಣವನ್ನು ಬದಲಿಸಿ ತೆರಳುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಹಾಗಾಗಿ ನಾವು ಒಂಟಿತನದಲ್ಲಿ ಸ್ವೀಕರಿಸುವುದನ್ನು ಕಲಿಯಬೇಕು. ಒಂಟಿತನದಲ್ಲಿ ಜೀವಿಸುವುದನ್ನು ಕೂಡ ಕಲಿಯಬೇಕು. ಯಾರೂ ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ನಾವು ಈ ಭೂಮಿಗೆ ಬಂದಿರುವುದೇ ಒಬ್ಬಂಟಿಯಾಗಿ, ಹೋಗುವುದು ಕೂಡ ಒಬ್ಬಂಟಿಯಾಗಿ. ಇದ್ದಾಗ ಮಾತ್ರ ಸಂಬಂಧಗಳು ಎನ್ನುವ ನಂಟಿನಲ್ಲಿ ಸಿಲುಕಿ ಹಾಕಿಕೊಂಡಿರುತ್ತೇವೆ. ಆದರೆ ಆ ಸಂಬಂಧಗಳು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಉಳಿಯುತ್ತದೆ ಎನ್ನುವುದು ನಿನ್ನ ಕಷ್ಟ ಕಾಲದಲ್ಲಿ ಮಾತ್ರ ಅವು ನಿನಗೆ ಗೋಚರವಾಗುವುದು. ಇನ್ನು 5ನೆಯದು, ಹೋದ ಸಮಯ ಮತ್ತೆ ಬರುವುದಿಲ್ಲ. ಅದಕ್ಕೆ ಬೆಲೆ ಕೊಡು. ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ನೀವು ಜೀವನದಲ್ಲಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಿದ್ದನ್ನು ಕಲಿತುಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ನೀವು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡಾಗ ಸಮಯ ನಿಮ್ಮನ್ನು ಸರಿಯಾಗಿ ಬಳಸಿಕೊಳ್ಳುತ್ತದೆ. ಆಗ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಕೇವಲ ಗುರಿಯನ್ನು ಇಟ್ಟುಕೊಳ್ಳುವುದು ಮಹತ್ವವಲ್ಲ. ಆ ಗುರಿಗೆ ಬೇಕಾಗಿರುವಂತಹ, ಅದನ್ನು ತಲುಪುವುದಕ್ಕೆ ಬೇಕಾಗಿರುವಂತಹ ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಅಥವಾ ಏನಾದರೂ ಒಂದು ವಿಶೇಷವಾಗಿರುವುದನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ಯಾರು ನಿಮಗೆ ಯಾವ ಕೆಲಸ ನಿಮ್ಮಿಂದ ಆಗುವುದಿಲ್ಲ ಎಂದು ಹೇಳಿರುತ್ತಾರೆಯೋ ನೀವು ಅದೇ ಕೆಲಸದಲ್ಲಿಯೇ ಜಾಣ್ಮೆಯಿಂದ ಮುಂದೆ ಬಂದು ತೋರಿಸಬೇಕು. 5ನೆಯದು, ಹೋದ ಸಮಯ ಮತ್ತೆ ಬರುವುದಿಲ್ಲ. ಅದಕ್ಕೆ ಬೆಲೆ ಕೊಡು. ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊ. ಕಳೆದು ಹೋದದ್ದು ಕಳೆದು ಹೋಗಿದೆ. ಇನ್ನು ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡಬೇಕು. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ಇಲ್ಲಿ ಅಶಾಶ್ವತವೇ. ಜೀವನದಲ್ಲಿ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡವರು ಮಾತ್ರ ಬೆಳವಣಿಗೆಯನ್ನು ಹೊಂದುತ್ತಾರೆ. ಇಲ್ಲದವರು ದಿಕ್ಕೇ ಇಲ್ಲದಂತೆ ಹೋಗಿಬಿಡುತ್ತಾರೆ. 6ನೆಯದು, ಒಪ್ಪಿಕೊಳ್ಳಲು ಕಠಿಣವಾಗಿರುವಂತಹ ಸತ್ಯ ಅನಿಸಿದ್ದಲ್ಲಿ ನೀವು ಅದನ್ನು ಹೇಳಿ. ಸತ್ಯವನ್ನು ಮಾತನಾಡುವುದನ್ನು ಕಲಿತುಕೊಳ್ಳಿ. ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಯಾರಲ್ಲಿ ಅಡಕವಾಗಿ ಇರುತ್ತದೆಯೋ ಅವರು ದೇವರಲ್ಲಿ ಕೃಪೆಗೆ ಪಾತ್ರರಾಗುತ್ತಾರೆ. ಆಧ್ಯಾತ್ಮ ಅಂದರೆ ಎಲ್ಲ ಬಿಟ್ಟು ಓಡುವುದು ಅಲ್ಲ. ಎಲ್ಲರ ಜೊತೆಗೆ ಇದ್ದು ಎಲ್ಲರ ಅಂತೆಯೂ ಕೂಡ ಇದ್ದು ಯಾವುದನ್ನು ಮೈಗಟ್ಟಿಸಿಕೊಳ್ಳದೆ ಪಡೆದಿದ್ದು ಮತ್ತು ಕಳೆದುಕೊಂಡಿದ್ದು ಎರಡೂ ನನ್ನದಲ್ಲ ಎಂಬ ಪರಮ ಧ್ಯಾನವನ್ನು ನೀವು ಸಂಪಾದಿಸುವುದೇ ಆಗಿದೆ. ತಪ್ಪುಗಳು, ಸೋಲುಗಳು, ಅಪಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಕೂಡ ಈ ಒಂದು ಅವಮಾನಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬದುಕಿನಲ್ಲಿ ಮುಂದೆ ಬರಲೇಬೇಕು. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ. ನಾನು ನಂದು ಅನ್ನುವುದು ಸ್ವಾರ್ಥ. ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು. ನಿನಗಾಗಿ ನೀನು ಅನ್ನುವುದು ಅಷ್ಟೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಸೌಖ್ಯ. ಜೀವನದಲ್ಲಿ ನಿಮಗೆ ಯಾವುದು ತಲುಪಬೇಕೋ ಅದು ತಲುಪುತ್ತದೆ. ಇಲ್ಲ ಸಲ್ಲದರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಮೇಲೆ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡುತ್ತಿರುವನು. ನಿಮ್ಮ ಸಮಯ ಎನ್ನುವುದು ಕೂಡಿ ಬಂದಾಗ ನಿಮಗೆ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಕರುಣಿಸುತ್ತಾನೆ. ಮಾಡುವಂತಹ ಕೆಲಸದ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಶ್ರೀರಾಮನ ಬದುಕು ಮನುಷ್ಯನಲ್ಲಿ ಇರುವಂತಹ ಅಗಾಧ ಸಾಧ್ಯತೆಗೆ ಎಲ್ಲ ಸವಾಲುಗಳನ್ನು ಮೀರಿ ನಿಲ್ಲುವಂತಹ ಸಮಾನ ಸಾಮರ್ಥ್ಯಕ್ಕೆ ಒಂದು ನಿದರ್ಶನ. ಜೀವನದಲ್ಲಿ ಸೋಲಾಯಿತು ಎಂದು ಮುಂದೆ ನನ್ನ ಬದುಕಿನಲ್ಲಿ ಇನ್ನೇನೂ ಕೂಡ ಉಳಿದಿಲ್ಲ ಎಂದು ಚಿಂತೆಗೆ ಒಳಗಾಗುತ್ತಾ ಕೊರಗುವುದಕ್ಕೆ ಹೋಗಲೇಬೇಡಿ.
ನೀವು ಸೋಲಿರುವುದೇ ನೀವು ಮುಂದೆ ಗೆಲುವನ್ನು ಸಾಧಿಸುವ ಸಲುವಾಗಿ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಮನಸ್ಸು ಒಂದು ಭೂಮಿ. ಅಲ್ಲಿ ನೀವು ಯಾವುದೇ ಮನಸ್ಥಿತಿಯ ಬೀಜವನ್ನು ಬಿತ್ತಿದರೂ ಕೂಡ ನಿಮಗೆ ಅದೇ ಫಲವನ್ನು ಕೊಡುತ್ತದೆ. ಕಷ್ಟದಲ್ಲಿ ನಾನಿನ್ನ ಧ್ಯಾನವನ್ನು ಮಾಡುವೆ, ಸುಖದಲ್ಲಿ ಮರೆಯದೆ ನಿನ್ನ ಪೂಜಿಸುವೆ. ಸುಖ ನೀ ಕೊಟ್ಟ ಭಿಕ್ಷೆ, ಕೃಷ್ಣ ನೀ ಕೊಟ್ಟ ಪರೀಕ್ಷೆ. ನೀ ನೀಡಿದ ಪರೀಕ್ಷೆಯಲ್ಲಿ ಗೆದ್ದು ಬರಲು ಹರಸು ನನ್ನ ದೇವ ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳಿಕೊಳ್ಳಿ. ಅವನು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟೇ ಕೊಡುತ್ತಾನೆ. ಕೃಷ್ಣನು ಹೇಳುತ್ತಾನೆ, ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದರೆ ನೊಂದಿಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಅವರವರ ತಿಳುವಳಿಕೆ ಎಷ್ಟು ಇರುತ್ತದೆಯೋ ಅವರು ಅಷ್ಟೇ ನಿಮ್ಮನ್ನು ತಿಳಿದುಕೊಂಡು ಇರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಕೂಡ ಇರುವುದಿಲ್ಲ ಎಂದು. ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಜೀವನ ಪರ್ಯಂತ ಅದು ನಿಮ್ಮನ್ನು ಕಾಡುತ್ತದೆ. ಆದರೆ ಒಬ್ಬರ ಸಂತೋಷಕ್ಕೆ ನೀವು ಕಾರಣರಾದರೆ ನಿಮ್ಮ ಜೀವನವೂ ಕೂಡ ಸಂತಸದಿಂದ ಕೂಡಿರುತ್ತದೆ. ನೀನು ಏನನ್ನ ಕೊಡುವೆ ಅದನ್ನು ಮರಳಿ ಪಡೆಯುವೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಹನುಮಂತನಿಗೆ ಸಮುದ್ರವನ್ನು ಜಿಗಿಯುವ ಸಾಮರ್ಥ್ಯ ಇದ್ದರೂ ಕೂಡ ನಂಬಿಕೆ ಬಂದದ್ದು ನನ್ನೊಂದಿಗೆ ರಾಮನು ಇದ್ದಾನೆ ಎಂಬ ಧೈರ್ಯದಿಂದ. ಹಾಗೆಯೇ ನಮ್ಮ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸೋಣ. ಏಕೆಂದರೆ ನಮ್ಮೊಂದಿಗೆ ಭಗವಂತನು ಇದ್ದಾನೆ. ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಆತ ಸೂಚಿಸುತ್ತಾನೆ. ಎಲ್ಲ ಪಾಠಗಳು ಪುಸ್ತಕವೇ ಕಲಿಸುವುದಿಲ್ಲ. ಕೆಲವು ಪಾಠಗಳನ್ನು ಜೀವನ ಹಾಗೂ ಸಂಬಂಧಗಳು ಕೂಡ ಕಲಿಸುತ್ತವೆ. ಜೇಬು ತುಂಬಿದ್ದಾಗ ಜಗತ್ತಿಗೆ ನೀನು ಯಾರು ಅಂತ ತಿಳಿಯದೆಯೇ ಇದ್ದೇ ತಿಳಿಯುತ್ತದೆ. ಅದೇ ಜೇಬು ಖಾಲಿ ಇದ್ದಾಗ ಜಗತ್ತು ಹೇಗಿದೆ ಅಂತ ನಿನಗೆ ತಿಳಿಯುತ್ತದೆ. ಮನುಷ್ಯನ ಗುಣವೇ ತಪ್ಪು ಮಾಡುವುದೇ. ಆದರೆ ತಪ್ಪನ್ನು ಕ್ಷಮಿಸಿ ತಿದ್ದುವ ಗುಣ ಆ ಗುರು ಶ್ರೀಕೃಷ್ಣ ಪರಮಾತ್ಮನದ್ದು. ಕ್ಷಮೆ ಕೇಳುವ ಗುಣ ನಿನ್ನಲ್ಲಿ ಇರಲಿ. ನಿಂದಿಸಿದರೆ ನಿಂದಿಸಲಿ ಬಿಡಿ. ಆರೋಪಗಳನ್ನು ಹೊರಿಸುತ್ತಿದ್ದಾರೆ ಅಂದರೆ ಖಂಡಿತವಾಗಿಯೂ ಕೂಡ ಹೊರಿಸುವುದಕ್ಕೆ ಬಿಡಿ. ನೋಯಿಸಿದರೆ ನೋಯಿಸಲಿ ಬಿಡಿ. ಶಪಿಸಿದರೆ ಶಪಿಸಲಿ ಬಿಡಿ. ಮನ ಬಂದಂತೆ ಕೂಗಾಡಿದರೆ ಕೂಗಾಡಲು ಬಿಡಿ. ಸುಮ್ಮನೆ ಇದ್ದು ಬಿಡಿ. ಅವರವರ ಬುದ್ಧಿ ಅವರ ಹೆಗಲಿಗೆ. ನೊಂದಿಕೊಳ್ಳಬೇಡ, ಮರು ಉತ್ತರವನ್ನು ನೀಡಲೇಬೇಡ. ಸುಮ್ಮನೆ ಇದ್ದು ಬಿಡು. ದೇವರು ಇದ್ದಾನೆ. ಯಾರಿಗೆ ಯಾವುದನ್ನು ಯಾವಾಗ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಆತ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಸಿಗಬೇಕಾದರೆ ಸೂರ್ಯನಿಗಿಂತಲೂ ಕೂಡ ಮೊದಲೇ ಎದ್ದು ಕುದುರೆಯ ರೀತಿಯಲ್ಲಿ ಓಡಬೇಕು. ನಾನು ಎನ್ನುವ ಅಹಂಕಾರ ಮನಸ್ಸನ್ನು ಸುಟ್ಟರೆ ನಾನೇ ಹೆಚ್ಚು ಎನ್ನುವ ಅಹಂಕಾರ ಜೀವನವನ್ನೇ ಸುಡುತ್ತದೆ. ಯಾವತ್ತಿಗೂ ಕೂಡ ಅಹಂಕಾರವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ನೀನು ನೊಂದಷ್ಟು ಗಟ್ಟಿಯಾಗುವೆ. ನೋವು ಸಹಿಸಿಕೊಂಡಷ್ಟು ಬಲಿಷ್ಠನಾಗುತ್ತೀಯ. ನೋವು ಪಾಠವನ್ನು ಕಲಿಸುತ್ತದೆ. ಭಗವಂತನಿಗೆ ಇನ್ನೂ ಹತ್ತಿರವಾಗುತ್ತೀಯ. ಕೋಪ ಬಂದರೆ ಆ ವ್ಯಕ್ತಿಯೊಂದಿಗೆ ಅಲ್ಲ, ನಿಮ್ಮ ಮನಸ್ಸಿನೊಂದಿಗೆ ಹೋರಾಡಿ. ತೊಂದರೆ ಬಂದರೆ ನಿಮ್ಮೊಂದಿಗೆ ಅಲ್ಲ, ಕಾಲದೊಂದಿಗೆ ಹೋರಾಡಿ. ಕಾಲ ಸಮಯ ಎನ್ನುವುದು ಕೂಡಿ ಬಂದಾಗ ಯಾವುದನ್ನು ನಿಮಗೆ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತದೆ. ಕಾಲ ಎಲ್ಲವನ್ನ ತೋರಿಸುತ್ತದೆ. ಸಹನೆ ಎಲ್ಲವನ್ನ ಗೆಲ್ಲಿಸುತ್ತದೆ. ನಂಬಿಕೆ ದಾರಿಯನ್ನು ತೋರಿಸುತ್ತದೆ. ಅನುಭವ ಗುರಿಯನ್ನು ತಲುಪಿಸುತ್ತದೆ. ನೇರವಾಗಿ ಮಾತನಾಡುವವರಿಗೆ ಕೆಟ್ಟವರು ಎಂಬ ಪಟ್ಟವನ್ನು ಕಟ್ಟುತ್ತಾರೆ. ನಾಟಕೀಯವಾಗಿ ಮಾತನಾಡುವವರಿಗೆ ಭಾರೀ ಒಳ್ಳೆಯವನು ಎಂಬ ಕಿರೀಟವನ್ನು ಹಾಕುತ್ತಾರೆ. ನೀವು ಸಂಪಾದಿಸಿದ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇದೆಲ್ಲದಕ್ಕೂ ಕೂಡ ನಾವೇ ಕಾವಲುಗಾರರಾಗಿರುತ್ತೇವೆ. ಆದರೆ ನಾವು ಸಂಪಾದಿಸಿದಂತಹ ವಿದ್ಯೆ, ದಾನ, ಧರ್ಮ, ಪುಣ್ಯ ಇವೆಲ್ಲವೂ ಕೂಡ ನಮಗೆ ಕಾವಲುದಾರರಾಗಿ ಇರುತ್ತಾರೆ. ನನ್ನನ್ನು ನಂಬು,
ಮಗುವೆ, ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ಸಮಯವನ್ನು ನಾನು ನಿಗದಿಪಡಿಸುತ್ತೇನೆ. ವಿಳಂಬವಲ್ಲ, ಅದು ದಿವ್ಯ ಸಮಯ. ತಪ್ಪು ಮಾಡದ ಕಡೆ ತಲೆ ತಗ್ಗಿಸುವುದು ಬೇಡ. ನಂಬಿಕೆ ಇರದ ಕಡೆ ವಾದವನ್ನು ಮಾಡುವುದು ಕೂಡ ಬೇಡ. ಬೆಲೆ ಸಿಗದ ಕಡೆ ಪ್ರೀತಿ ಬಯಸುವುದು ಕೂಡ ಬೇಡ. ಸರಿಯಾದ ದಾರಿಯಲ್ಲಿ ಇದ್ದು ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಜೀವನದಲ್ಲಿ ಏನೇ ನಡೆದರೂ ಕೂಡ ಎಲ್ಲವೂ ನಿಮ್ಮನ್ನು ಜಾಗೃತಿಗೊಳಿಸುವುದಕ್ಕೆಯೇ ನಡೆಯುತ್ತಾ ಇರುತ್ತದೆ. ಪ್ರತಿಯೊಂದು ಘಟನೆಯೂ ಕೂಡ ಒಂದು ಸಂದೇಶವನ್ನು, ಅದನ್ನು ಅರ್ಥ ಮಾಡಿಕೊಳ್ಳಲು ಸಮಯವನ್ನು ತೆಗೆದುಕೊಂಡಿರುತ್ತದೆ. ಪಾಪದ ಕೊಡ ತುಂಬಿದಾಗ ಅಹಂಕಾರ ಮೆಟ್ಟಿ ಹಾಕಲು ದೇವರು ಯಾವ ರೂಪದಲ್ಲಾದರೂ ಕೂಡ ಬರುತ್ತಾನೆ. ನಿಮ್ಮ ಕಷ್ಟಗಳನ್ನು ಶ್ರೀಕೃಷ್ಣ ಪರಮಾತ್ಮನ ಬಳಿಯಲ್ಲಿ ಹೇಳಬೇಡಿ. ಕಷ್ಟಗಳಿಗೆ ಹೇಳಿ, ನಮ್ಮ ಬಳಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನೆಲೆಸಿದ್ದಾನೆ ಎಂದು. ಆಗ ನಿಮ್ಮ ಜೀವನದಲ್ಲಿ ಕಷ್ಟಗಳೇ ಬರುವುದಿಲ್ಲ. ತಾಳ್ಮೆಯಿಂದ ಕಾಯುವುದನ್ನು ಕಲಿ. ಎಲ್ಲ ಮುಗಿದು ಹೋಯಿತು ಅಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಬದುಕಿನಲ್ಲಿ ಶುರುವಾಗುತ್ತವೆ. ಒಬ್ಬಂಟಿಯಾಗಿ ಇದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ನಿಮ್ಮ ಮೆದುಳನ್ನು ಆರೋಗ್ಯವಾಗಿ ಇರುವಂತೆ ಮಾಡುತ್ತದೆ. ಜನರ ನಡುವೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ನಿಮ್ಮ ಸಂಬಂಧವನ್ನು ಆರೋಗ್ಯವನ್ನಾಗಿ ಇಡುತ್ತದೆ. ಇದನ್ನು ಅರಿಯಲೇಬೇಕು. ಅರಿತು ಜೀವನವನ್ನು ಸಾಗಿಸಲೇಬೇಕು. ರೋಗ ಬಂದರೆ ಹೆದರಬೇಡ. ಸಮಯವಾದರೆ ಮಾತ್ರ ಸಾವು ಎನ್ನುವುದು ಬರುತ್ತದೆ. ರೋಗ ಇಲ್ಲವೇ ಇಲ್ಲ ಎಂದು ಸಂತೋಷವನ್ನು ಪಡಬೇಡ. ಮರಣಕ್ಕೆ ಯಾವುದೇ ರೋಗದ ಅವಶ್ಯಕತೆಯೇ ಇರುವುದಿಲ್ಲ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಯಾವುದನ್ನು ಯಾವಾಗ ನಿಮಗೆ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.